ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ನಿಮಗಾಗಿ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ತೊಗೊಂಬಂದಿದ್ದೀನಿ. ನಿಮಗೂ ಕೂಡ ಮುಂಚೆ ರೀತಿಯೇ ನಿಮ್ಮ ಕೂದಲು ಕಪ್ಪಗಾಗಿರಬೇಕು, ನನ್ನ ತಲೆಯಲ್ಲಿ ತುಂಬಾ ಬಿಳಿ ಕೂದಲಾಗಿದೆ, ಏನು ಹಚ್ಚಬೇಕು ಏನಿಲ್ಲ ಅಂತ ಯೋಚನೆ ಮಾಡ್ತಾನೆ ಇರ್ತೀರಿ. ಅದರಿಂದ ಮತ್ತೆ ಸ್ವಲ್ಪ ಜಾಸ್ತಿ ಬಿಳಿ ಕೂದಲಾಗ್ಬಿಡುತ್ತೆ. ಎಷ್ಟು ಜಾಸ್ತಿ ಟೆನ್ಷನ್ ತೊಗೋತೀವಲ್ಲ ಅದರಿಂದ ಕೂಡ ನಮಗೆ ಬಿಳಿ ಕೂದಲು ಸಮಸ್ಯೆ ತುಂಬಾ ಇರುತ್ತೆ. ಹಾಗಾಗಿ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ತುಂಬಾ ಒಳ್ಳೆ ಪರಿಹಾರ ತೊಗೊಂಬಂದಿದ್ದೀನಿ. ಈ ರೀತಿ ನೀವೇನಾದರೂ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ನೋಡ್ತಾನೆ ಕಪ್ಪಗಾಗ್ಬಿಡುತ್ತೆ. ನಿಮ್ಮ ಏಜ್ಗಿಂತ ಮುಂಚೆ ಇರುವಂಥ ಕೂದಲು ಇವಾಗಿನ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಹಾಗಾಗಿ ನಾನು ನ್ಯಾಚುರಲ್ ರೀತಿಯಾಗಿರುವಂಥ ಕಲರ್ ರೆಡಿ ಮಾಡಿದ್ದೀನಿ. ಈ ಥರ ನೋಡಿ ಕೈಯಲ್ಲಿ ಕಾಣಿಸ್ತಾ ಇರ್ಬೋದು. ಕೈ ಕೂಡ ಎಷ್ಟು ಕಪ್ಪುಗೆ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದು, ಹಾಗೆ ನಮ್ಮ ಕೂದಲು ಕೂಡ ಕಪ್ಪುಗೆ ಶೈನಿಯಾಗಿ ಕಾಣಿಸುತ್ತೆ. ನಾವು ಎಷ್ಟೇ ವಯಸ್ಸಾದರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ, ನಮ್ಮ ತಲೆಯಲ್ಲಿ ತುಂಬಾನೇ ಕಪ್ಪುಗಾಗುತ್ತೆ ಕೂದಲು. ಹಾಗಾಗಿ ಈ ಥರ ನೀವೇನಾದ್ರೂ ಹಚ್ಕೊಂಡ್ಬಿಟ್ರೆ ಯಾರಾದರೂ ಕೇಳ್ತಾರೆ, ಏನು ಹಚ್ತಾ ಇದೆಯಾ ನಿನ್ನ ಕೂದಲು ಎಷ್ಟು ಚೆನ್ನಾಗಿ ಕಪ್ಪುಗಾಗಿರೋದಂತ ಅವರು ಕೂಡ ಕೇಳ್ತಾರೆ. ಹಾಗಾಗಿ ನ್ಯಾಚುರಲ್ ಇದ್ದಿರುವಂಥ ಕಲರ್ಗಳು ನೀವು ಕೂಡ ಬಳಸ್ಬೋದು, ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ನ್ಯಾಚುರಲ್ ಆಗಿರುವಂಥ ಕಲರ್ ರೆಡಿ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ, ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೋಡಿ, ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. 1 ಲೋಟದಷ್ಟು ನೀರು ತಗೊಂಡಿರೋದು. ಇವಾಗ 1 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಆಮೇಲೆ ಏನು ಮಾಡಬೇಕಂದ್ರೆ ಸ್ವಲ್ಪ ಕರಿಬೇವಿನ ದಳ ಹಾಕೋಬೇಕಾಗುತ್ತೆ. ನೋಡಿ, ಕರಿಬೇವಿನ ದಳ ಹಾಕೋದ್ರಿಂದ ನಮ್ಮ ಕೂದಲು ಗ್ರೋತ್ ಆಗುತ್ತೆ, ಕೂದಲು ಹೊಸದಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಕರಿಬೇವಿನ ದಳ ಹಾಕೊಳ್ಳಿ. ಇದು ಕೂಡ ಹಾಕ್ತಾನೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅದ್ರ ಜೊತೆಗೆ ಮತ್ತೇನಪ್ಪ ಅಂದರೆ ನಮ್ಮ ಈರುಳ್ಳಿ ಸಪ್ಪೆ, ಕಸದಲ್ಲಿ ಹಾಕುವಂಥದ್ದು ರಸ ಮಾಡ್ಕೋಬಹುದು. ಆ ರೀತಿ ನೋಡಿ, ಕಸಕ್ಕೆ ಹಾಕುವಂಥದ್ದು ಯೂಸ್ ಮಾಡಿ ನಮ್ಮ ಕೂದಲಿಗೆ ಗ್ರೋತ್ ಚೆನ್ನಾಗಿ ಮಾಡ್ಕೋಬಹುದು. ಹಾಗಾಗಿ ನಾನು ಇವಾಗ ಈರುಳ್ಳಿ ಸಪ್ಪೆ ಕೂಡ ಹಾಕಿದ್ದೀನಿ. ಈರುಳ್ಳಿ ಸಪ್ಪೆ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಇವಾಗ ಅದಕ್ಕೆ ಮತ್ತೆ ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ. ಮೆಂತ್ಯ ಕಾಳು ಹಾಕೊಂಡು ಅದು ಕೂಡ ಚೆನ್ನಾಗಿ ಅದರಲ್ಲಿ ಕುದಿಸ್ಕೋಬೇಕು. ಎಲ್ಲಿವರೆಗೂ ಅಂದರೆ 1 ಲೋಟದಷ್ಟು ನೀರು, ಒಂದು ಅರ್ಧ ಲೋಟದಷ್ಟು ಆಗಬೇಕು. ಈ ನೀರಿನಲ್ಲಿರುವಂಥ ಗುಣಮಟ್ಟ ಶಕ್ತಿಗಳು ತುಂಬಾನೇ ನಮ್ಮ ತಲೆಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಈ ಥರ ನೀವು ಟ್ರೈ ಮಾಡ್ಬೋದು. ಮಕ್ಕಳಿಗೂ ಕೂಡ ಹಚ್ಚಿ, ವಯಸ್ಸಾದ್ರಿಗೂ ಕೂಡ ಹಚ್ಚಿ, ಯಾರಿಗೆ ಬೇಕು ಅವ್ರಿಗೆ ಹಚ್ಕೋಬಹುದು. ಜೆಂಟ್ಸ್ ಲೇಡೀಸ್ ಯಾರಿಗಂತ ಏನಿಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡ್ತಾ ಇರ್ಬೋದು, ಕುದಿತಾ ಕುದಿತಾ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು. ಇದರಲ್ಲಿ ನಾವು ಕರಿಬೇವಿನ ದಳ, ಹಾಗೆ ಇದರಲ್ಲಿ ಈರುಳ್ಳಿ ಸಪ್ಪೆ, ಮೆಂತ್ಯ ಕಾಳು ಇವೆಲ್ಲನೂ ಕೂಡ ಹಾಕ್ತೀವಲ್ಲ, ಅದರಿಂದ ನಮಗೆ ತುಂಬಾನೇ ಗುಣಮಟ್ಟ ಶಕ್ತಿಗಳು ಸಿಗ್ತಾ ಹೋಗುತ್ತೆ. ನಮ್ಮ ತಿನ್ನುವಂಥ ಸಮಸ್ಯೆಗಳು ದೇಹದಲ್ಲಿ ಏನಾದರೂ ಕಡಿಮೆ ಆದರೆ ಅದರಿಂದ ನಮ್ಮ ಕೂದಲು ಗ್ರೋತ್ ಆಗೋದು ಕಡಿಮೆ ಆಗುತ್ತೆ. ಬಿಳಿ ಕೂದಲು ಕೂಡ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ ಏನಾಗುತ್ತೆ ಅಂದರೆ ಕೂದಲು ಉದುರುವಂಥ ಸಮಸ್ಯೆ ಕೂಡ ಇದ್ದರೂ ಇದರಿಂದ ನಮಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಇದು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಆವಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ಇದು ಚೆನ್ನಾಗಿ ಕುದ್ದಿರೋದು ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರುವಂಥದ್ದು. ಇವಾಗ ಇದು ನೀರು ನಾನು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಹಾಗಾಗಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡಿದ್ದೀನಿ. ಆಮೇಲೆ ಇದು ತಣ್ಣಗಾಗೋದಕ್ಕೆ ಸೈಡಿಗೆ ಇಡೋಣ. ಇವಾಗ ಮುಂದೆ ಏನು ಮಾಡಬೇಕಂತ ನೋಡೋಣ ಬನ್ನಿ. ಇವಾಗ ಮುಂದೆ ಸ್ನೇಹಿತರೆ ಮಾಡೋರು ಇದೆಲ್ಲ ಪ್ರೊಸೆಸಿಂಗ್ ಎಲ್ಲ, ಇದು ಕಬ್ಬಿಣದ ಬಾಣಲಿ ಬೇಕಾಗುತ್ತೆ ನೋಡಿ. ಇವಾಗ ನಾವು ನ್ಯಾಚುರಲಾಗಿ ನಮ್ಮ ತಲೆಗೆ ಕಪ್ಪು ಕೂದಲು ಮಾಡ್ಕೋಬೇಕಂದ್ರೆ ನಮಗೆ ಈ ಥರ ಕಬ್ಬಿಣದ ಬಾಣಲಿ ಅವಶ್ಯಕತೆ ತುಂಬಾ ಇದೆ. ಯಾಕಂದರೆ ಕಬ್ಬಿಣದ ಬಾಣಲಿಯಲ್ಲಿ ಮಾಡೋದ್ರಿಂದ ನಮಗೆ ತುಂಬಾ ಕಲರ್ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಥರ ಕಬ್ಬಿಣದ ಬಾಣಲಿ ಇರೋದ್ರಿಂದ ನಮಗೆ ಇದ್ರೇನಾಗುತ್ತೆ ಅಂದರೆ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ, ಆವಾಗ ಕಬ್ಬಿಣದ ಅಂಶ ಏನಾಗುತ್ತೆ ಅಂದರೆ ಮೆಹಂದಿಯಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಹಾಗಾಗಿ ಕಬ್ಬಿಣದ ಬಾಣಲಿ ಖಂಡಿತವಾಗಿ ನಿಮ್ಮ ಹತ್ರ ಇದ್ದರೆ ತಗೊಳ್ಳೇಬೇಕು. ಇವಾಗ ನೋಡಿ, ನೀರು ನಾನು ರೆಡಿ ಮಾಡಿರೋಂಥದ್ದು ನೀರು ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಇವಾಗ ಈ ಕಬ್ಬಿಣದ ಕಡೆಯಲ್ಲಿ ಸೋದಿಸ್ಕೊಂಡು ತೊಗೋಬೇಕು. ಆಮೇಲೆ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ನೇಹಿತರೆ, 1.5 ಸ್ಪೂನಷ್ಟು ಹೀನಾ ಮೆಹಂದಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಹೀನಾ ಮೆಹಂದಿ ಪುಡಿ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇವಾಗ 2 ಸ್ಪೂನಷ್ಟು ಹೀನಾ ಮೆಹಂದಿ ಪುಡಿ ಹಾಕ್ಕೋಬೋದು. ನಿಮಗೆ ಕಡಿಮೆ ಜಾಸ್ತಿ ನಿಮ್ಮ ಕೂದಲಿಗೆ ಅನುಸಾರ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು 1.5 ಸ್ಪೂನಷ್ಟು ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಹಾಕೋಬೇಕಾಗುತ್ತೆ. ಇವೆರಡೂ ಕೂಡ ಚೆನ್ನಾಗಿ ಹಾಕ್ಕೊಳ್ಳಿ. ಇದರಿಂದನೇ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಬರುತ್ತೆ. ಇದರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಕಪ್ಪುಗಾಗುತ್ತೆ. ಹಾಗೆ ನ್ಯಾಚುರಲ್ ಆಗಿರುವಂಥ ಕಲರ್ ಕೂಡ ಸಿಗುತ್ತೆ. ಶೈನಿಯಾಗಿ ಕೂಡ ನಮ್ಮ ಕೂದಲು ಬೆಳವಣಿಗೆ ಆಗ್ತಾ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ನಿಮಗೆ ಏನಾದರೂ ನೀರು ಕಡಿಮೆ ಬಿದ್ದರೆ ಇನ್ನೂ ಸ್ವಲ್ಪ ಮೇಲಿಂದ ನೀರು ಅವಶ್ಯಕತೆ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ, ಹಾಗೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿದ್ದರೆ ಅವಶ್ಯಕತೆ ಬಿದ್ದರೆ ಒಂದು ಹನಿ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಒಂದು ಸ್ವಲ್ಪ 1 ಸ್ಪೂನಷ್ಟು ನೀರು ಹಾಕಿದ್ದೀನಿ ನೋಡಿ.
ಈ ಥರ ನೀರು ಹಾಕಿ ಎಷ್ಟು ಚೆನ್ನಾಗಿ ಗಂಟುಗಳಿರಬಾರ್ದು ಆ ರೀತಿ ಎಲ್ಲನೂ ಕೂಡ ಮೆಹಂದಿ ಮಿಕ್ಸ್ ಮಾಡಬೇಕು. ಹಾಗೆ ಬಾಣಲಿ ಪೂರ್ತಿ ಮೆಹಂದಿ ರೀತಿ ಹಚ್ತಾನೆ ಹೋಗಬೇಕು ನೋಡಿ. ಮೆಹಂದಿ ಬಾಣಲಿಗೆ ಅಂಟಿಸ್ಬೇಕು. ಯಾಕಂದರೆ ಕಬ್ಬಿಣದ ಅಂಶ ನಮಗೆ ಇದರಲ್ಲಿ ಮೆಹಂದಿಯಲ್ಲಿ ಬರಬೇಕಂದ್ರೆ ನಾವು ಈ ಬಾಣಲಿಗೆ ಎಲ್ಲ ಕಡೆ ಮೆಹಂದಿ ಚೆನ್ನಾಗಿ ಸವರಬೇಕು. ಆವಾಗಲೇ ಏನಾಗುತ್ತೆ ಅಂದರೆ ಚೆನ್ನಾಗಿ ಮೆಹಂದಿ ಎಲ್ಲ ಅಪ್ಲೈ ಮಾಡೋದಕ್ಕೆ ನಮಗೆ ಕಬ್ಬಿಣದ ಅಂಶ ಮೆಹಂದಿಯಲ್ಲಿ ಬಿಟ್ಕೊಳ್ಳುತ್ತೆ, ನಮಗೆ ನ್ಯಾಚುರಲಾಗಿ ಕಲರ್ ಸಿಗುತ್ತೆ. ಇವಾಗ ಇದು ಮುಚ್ಚಳ ಮುಚ್ಚಿ ಓವರ್ ನೈಟ್ ಬಿಡ್ತೀನಿ. ಬೆಳಗ್ಗೆ ಹೊತ್ತಿಗೆ ನಿಮ್ಗೆ ಯಾವ ರೀತಿ ರಿಸಲ್ಟ್ ಇರುತ್ತೆ ಸಿಗುತ್ತೆ ತೋರಿಸ್ತೀನಿ. ಇವಾಗ ಇದು ಬೆಳಗ್ಗೆ ನನಗೆ ತೋರಿಸ್ತಾ ಇರೋದು ನೋಡಿ. ಬೆಳಗ್ಗೆ ನಾನು ಒಂದು ರಾತ್ರಿ ಪೂರ್ತಿ ಬಿಟ್ಕೊಂಡಿದ್ದೆ. ಒಂದೇ ರಾತ್ರಿ ಅಂತಿಲ್ಲ, ನೀವು 2-3 ದಿವಸ ಬಿಡಿ, ತುಂಬಾ ಮತ್ತೆ ಕಪ್ಪಗಾಗುತ್ತೆ ನೋಡಿ. ಇವಾಗ ನೋಡಿ ಎಷ್ಟು ಕಪ್ಪಗಾಗಿರುವಂಥದ್ದು. ನೀವೇನು ಮಾಡಬೇಕಂದ್ರೆ ರಾತ್ರಿನೂ ನೆನೆ ಹಾಕಿರ್ತಿರಲ್ಲ ಮೆಹಂದಿ, ಒಂದೆರಡು ಸರ್ತಿ ಮತ್ತೆ ಕಲಸಿ ಈ ರೀತಿ ಮಾಡ್ತಾ ಇರಬೇಕು. ಆವಾಗ ಕಪ್ಪು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬಂದಿರೋದು ನೋಡಿ. ಇಷ್ಟು ನ್ಯಾಚುರಲಾಗಿ ನಮಗೆ ಕಪ್ಪು ಕಲರ್ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಏನಾದರೂ ತಲೆಗೆ ಹಚ್ಚಿಬಿಟ್ರೆ ಸಾಕು, ನಿಮ್ಮ ಕೂದಲು ಬಿಳಿ ಕೂದಲು ಎಷ್ಟೇ ಇರಲಿ ಕಪ್ಪಗಾಗುತ್ತೆ. ಮಕ್ಕಳಿಗೂ ಕೂಡ ಹಚ್ಚಿ, ವಯಸ್ಸಾದ್ರಿಗೂ ಕೂಡ ಹಚ್ಬೋದು ನೋಡಿ. ಕೈ ಕೂಡ ಎಷ್ಟು ಶೈನಿಯಾಗಿ ಬೆರಳು ಕೂಡ ಕಾಣಿಸ್ತಾ ಇರೋದು. ತುಂಬಾ ನ್ಯಾಚುರಲ್ ಆಗಿರುವಂಥ ಕಲರ್ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಕೆಮಿಕಲ್ ಇರುವಂಥ ಹೇರ್ ಬ್ಯಾಗ್ಗಳು ಬದಲಾಗಿ ಈ ಥರ ಇರುವಂಥ ನ್ಯಾಚುರಲ್ ಆಗಿರುವಂಥ ಕಲರ್ಗಳು ರೆಡಿ ಮಾಡಿಕೊಂಡು ಹಚ್ತಾ ಇರ್ಬೋದು. ಹಚ್ತಾ ಇರುವಾಗ ನಮ್ಮ ಕೂದಲು ಖಂಡಿತವಾಗಿ ಕಪ್ಪಗಾಗ್ತಾ ಬರುತ್ತೆ. ನಾವು ಕೆಮಿಕಲ್ ಇರುವಂಥ ಹೇರ್ ಬ್ಯಾಗ್ಗಳು ಹಚ್ಚೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇವಾಗ ಇದು ನ್ಯಾಚುರಲ್ ಆಗಿರುವಂಥ ಕಲರ್ಗಳು ನಾವು ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ನಮಗೆ ಒಳ್ಳೆ ರಿಸಲ್ಟೇ ಕೊಡ್ತಾ ಹೋಗುತ್ತೆ. ಹಾಗಾಗಿ ಈ ಥರ ನೀವು ಟ್ರೈ ಮಾಡ್ಬೋದು. ಮತ್ತು ನೋಡಿ ಈ ರೀತಿ ಬೌಲಲ್ಲಿ ತೆಗಿತಾ ಇದ್ದೀನಿ. ಎಷ್ಟು ಕಪ್ಪಗಾಗಿರುವಂಥದ್ದು ನೋಡಿ ಸ್ನೇಹಿತರೆ. ಒಂಥರ ಶೈನಿಯಾಗಿ ಕಾಣಿಸ್ತಾ ಇರೋದು ಕಲರು ಕೂಡ ತುಂಬಾ ಶೈನ್ ಆಗಿರುವಂಥದ್ದು ಕಲರು. ಈ ಥರ ಕಲರ್ ರೆಡಿ ಮಾಡಿಕೊಂಡು ನಿಮ್ಮ ತಲೆಗೂ ಕೂಡ ಹಚ್ಕೊಂಡು ನೋಡಿ. ಒಂದೇ ವಾರದಲ್ಲಿ ನಿಮಗೂ ಕೂಡ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ನೀವು ಕೂಡ ಮತ್ತೊಬ್ಬರಿಗೂ ಕೂಡ ಹೇಳ್ತೀರಾ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿರುವಂಥದ್ದು. ಹಾಗಾಗಿ ಈ ಥರ ಕಲರ್ ರೆಡಿ ಮಾಡಿಕೊಂಡು ನೀವು ಕೂಡ ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು 2-3 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡ್ಕೋಬೋದು. ಆವಾಗ ನಿಮ್ಮ ಕೂದಲು ತುಂಬಾ ಕಪ್ಪಗಾಗುತ್ತೆ. ಆಮೇಲೆ ಕಪ್ಪಗಾಗಿರುವಂಥ ಕೂದಲು ನೀವೇನು ಮಾಡಬೇಕಂದ್ರೆ ವಾರದಲ್ಲಿ 1-2 ಸರ್ತಿ ಶಾಂಪೂ ಬಳಸಬೇಕಾಗತ್ತೆ. ನೀವು ದಿನಾಲೂ ಏನಾದರೂ ಶಾಂಪೂ ಹಾಕ್ತಾಯಿದ್ರೆ ಮತ್ತು ವಾರದಲ್ಲಿ 4-5 ಸರ್ತಿ ಶಾಂಪೂ ಮಾಡ್ತಾಯಿದ್ರೆ ನಿಮ್ಗೇನಾಗುತ್ತೆ ಅಂದರೆ ಕಲರ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ಥರ ಕಲರ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕಿದ ಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇವಾಗ ನೋಡಿ ಕಬ್ಬಿಣದ ಬಾಣಲಿರುವಂಥ ಕಲರ್ ಈ ರೀತಿ ಬೌಲಲ್ಲಿ ತೆಕ್ಕೊಂಡಿದ್ದೀನಿ. ಇವಾಗ ನಾನು ತಲೆಗೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಈ ಥರ ನಿಮಗೆ ಯಾರಾದರೂ ಈ ಕಲರ್ ಬೇಕಾದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನ್ಯಾಚುರಲ್ ಆಗಿರುವಂಥ ಕಲರ್ ರೆಡಿ ಮಾಡಿಕೊಂಡು ಅವರು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಮೂಲಕ ತೋರಿಸಿರುವಂಥದ್ದು ಕಲರು ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ವೀಕ್ಷಕರೇ. ಬಾಯ್ ಬಾಯ್.